ಹಾಯ್ ಹಲೋ ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹೊರಟಿರೋದು ಮಲೆನಾಡಿನ ಹಸಿರಿನ ನಡುವೆ ಅಡಗಿರುವ ಒಂದು ಐತಿಹಾಸಿಕ ತಾಣದ ಕಡೆಗೆ. ಈ ಕಾಂಕ್ರೀಟ್ ಕಾಡನ್ನ ಬಿಟ್ಟು ಆ, ಹಸಿರಿನ ನಡುವೆ ಸಾಗ್ತೀವಿ. ಸೊ ಬನ್ನಿ ಹೋಗೋಣ. ಸ್ನೇಹಿತರೆ, ಈ ಸಿಟಿ ಗದ್ದಲ, ಕಾಂಕ್ರೀಟ್ ಕಾಡು ಎಲ್ಲನ ಬಿಟ್ಟು ಮುಂದೆ ಸಾಗ್ತಾ ಸಾಗ್ತಾ ನೀವು ನೋಡ್ಬೋದು ಎಲ್ಲ ಹಸಿರಾಗಿ ಕಾಣ್ತಾ ಇದೆ. ಈ ಹಸಿರಿನ ಮಧ್ಯೆ ನಮ್ಮ ಪ್ರಯಾಣ ಸಕಲೇಶ್ಪುರದ ಕಡೆಗೆ ಹೋಗ್ತಾ ಇದೆ. ಈಗ ಕುಣಿಗಲ್ ಹತ್ರ ಇದ್ದೀವಿ. ಕುಣಿಗಲ್ ಆದ್ಮೇಲೆ ಹಾಸನ್ ಮತ್ತೆ ಸಕಲೇಶ್ಪುರ. ಸಕಲೇಶ್ಪುರದಲ್ಲಿ ಹೋಗಿ ನಿಮಗೆ ಐತಿಹಾಸಿಕ ವಿಷಯಗಳ ಬಗ್ಗೆ ತೋರಿಸ್ತೀನಿ. ನೋಡಿ, ನೀವು ಆ ಕಡೆ ವ್ಯೂ ನೋಡ್ಬೋದು. ತೆಂಗಿನ ತೋಟಗಳು, ಈ ಕಡೆ ತೆಂಗಿನ ತೋಟ ಮತ್ತೆ ಅಡಿಕೆ ತೋಟ ಹಚ್ಚ ಹಸಿರಿಂದ ಕೂಡಿದೆ. ನಮ್ಗೆ ಬಿಲ್ಡಿಂಗ್ಸ್ ಎಲ್ಲ ನೋಡಿ 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 ಸಾಕಾಗಿ ಒಂದ್ ಸ್ವಲ್ಪ ಬೆಂಗಳೂರಿಂದ ಒಂಚೂರು ಆಚೆ ಬಂದ್ಬಿಟ್ರೆ ತುಂಬಾ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ. ಸಕಲೇಶ್ಪುರ ಹತ್ರ ಆಗ್ತಿದ್ದಂಗೆ ಈ ಪಶ್ಚಿಮ ಘಟ್ಟಗಳ ಸಾಲುಗಳು ನೋಡಕ್ಕೆ ಎಷ್ಟು ಹಚ್ಚ ಹಸಿರಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಇನ್ನು ಮಳೆ ಬಂತು ಅಂತೂ ಎಕ್ಸ್ಟ್ರೀಮ್ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಇಲ್ಲಿಂದ ನೀವು ಧರ್ಮಸ್ಥಳ ತನಕ ಘಾಟ್ಗಳು ನೋಡೋದು ಒಂದು ಖುಷಿ ನಮ್ಗೆ. ನೋಡಿ ಸ್ನೇಹಿತರೆ, ಸಕಲೇಶ್ಪುರ ಮೇನ್ ರೋಡ್ ಇಂದ ನೀವು ಕಾರ್ ನಿಲ್ಲಿಸ್ಬಿಟ್ಟು ಬರ್ಬೋದು, ಅಥವಾ ಇಲ್ಲಿ ಒಂದು 300 ಮೀಟರ್ ಒಳಗಡೆ ಬಂದ್ರೆ ಕಾರು ಇಲ್ಲಿ ನಿಲ್ಲಿಸ್ಕೊಂಡು ಇಲ್ಲಿಂದ ನೀವು ಒಂದು 300-400 ಮೀಟರ್ ಅಷ್ಟು ಮೆಟ್ಲುಗಳಿದೆ ಬೆಟ್ಟದ ಮೇಲೆ ಹತ್ತಕ್ಕೆ. ಮೇಲೆ ಹೋದ್ರೆ ನಿಮ್ಗೆ ಮುಜರಾಬಾದ್ ಕೋಟೆ ಕಾಣುತ್ತೆ. ಇದೇ ಬೆಟ್ಟದ ಕೊನೆಯಲ್ಲಿ ಸುಮಾರು 2 ಶತಮಾನಗಳ ಇತಿಹಾಸವನ್ನ ತನ್ನೊಳಗೆ ಅಡಗಿಸಿಕೊಂಡಿರುವ ಮಂಜರಾಬಾದ್ ಕೋಟೆ ನಮ್ಮನ್ನು ಕಾಯುತ್ತಿದೆ.
ಮಂಜರಾಬಾದ್ ಕೋಟೆಯ ಇತಿಹಾಸ ನೋಡಿದ್ರೆ ಸಕಲೇಶಪುರದ ಹಸಿರು ಬೆಟ್ಟಗಳ ನಡುವೆ ಸಮುದ್ರ ಮಟ್ಟದಿಂದ ಸುಮಾರು 988 ಮೀಟರ್ ಎತ್ತರದಲ್ಲಿ ಕಾಣಸಿಗುವ ಈ ಐತಿಹಾಸಿಕ ಕೋಟೆಯೇ ಮಂಜರಾಬಾದ್ ಕೋಟೆ. ಇದರ ಅತ್ಯಂತ ವಿಶಿಷ್ಟತೆ ಎಂದರೆ ಮೇಲಿನಿಂದ ನೋಡಿದಾಗ ನಕ್ಷತ್ರ ಆಕಾರದಲ್ಲಿ ಕಾಣಿಸುತ್ತೆ. ಇದು ಕೇವಲ ಕಲ್ಲಿನಿಂದ ನಿರ್ಮಿಸಿದ ಕೋಟೆಯಲ್ಲ, ಮೈಸೂರು ಸಾಮ್ರಾಜ್ಯದ ಸೇನಾ ಇತಿಹಾಸದ ಒಂದು ಪ್ರಮುಖ ನೆನಪು. 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯ ಕಾಲದಲ್ಲಿ ಈ ಕೋಟೆಯನ್ನು ನಿರ್ಮಿಸಲಾಯಿತು. ಸುಮಾರು 1792ರ ವೇಳೆಗೆ ಕೋಟೆಯ ನಿರ್ಮಾಣ ಪೂರ್ಣಗೊಂಡಿತು. ಆ ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯಕ್ಕೆ ಪಶ್ಚಿಮ ಘಟ್ಟಗಳ ಮೂಲಕ ಕರಾವಳಿ ಪ್ರದೇಶಗಳಿಗೆ ಹೋಗುವ ಮಾರ್ಗಗಳು ಬಹಳ ಮುಖ್ಯವಾಗಿದ್ದವು. ಆದ್ದರಿಂದ ಸಕಲೇಶಪುರದಂತಹ ಆಯಕಟ್ಟಿನ ಪ್ರದೇಶದಲ್ಲಿ ಕೋಟೆಯನ್ನು ನಿರ್ಮಿಸುವುದರ ಹಿಂದೆ ಸೇನಾ ಹಾಗೂ ಕಾರ್ಯತಂತ್ರದ ಉದ್ದೇಶವಿತ್ತು. ಮಂಜರಾಬಾದ್ ಕೋಟೆಯ ಕತೆ ಕೇವಲ ಯುದ್ಧ ಮತ್ತು ರಕ್ಷಣೆಯ ಕಥೆಯಲ್ಲ. ಇದು ಕೋಟೆಯ ಗೋಡೆಗಳ ಮೇಲೆ ನಿಂತು ನೋಡಿದರೆ ಸುತ್ತಲೂ ಕಾಣಿಸುವ ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳು, ಮಂಜು ಮತ್ತು ಕಣಿವೆಗಳು ಈ ಕೋಟೆಗೆ ಮತ್ತೊಂದು ವಿಶೇಷ ರೂಪ ನೀಡುತ್ತವೆ. ಒಂದು ಕಾಲದಲ್ಲಿ ಶತ್ರುಗಳ ಚಲನವಲನವನ್ನು ಗಮನಿಸಲು ಬಳಸಲಾಗುತ್ತಿದ್ದ ಈ ಬೆಟ್ಟ ಇಂದು ಪ್ರವಾಸಿಗರು ಇತಿಹಾಸವನ್ನು ಅನುಭವಿಸಲು ಬರುವ ಸ್ಥಳವಾಗಿದೆ. ಸುಮಾರು 2 ಶತಮಾನಗಳ ಕಾಲ ಬಿಸಿಲು, ಮಳೆ ಮತ್ತು ಕಾಲದ ಬದಲಾವಣೆಗಳನ್ನು ಕಂಡು ನಿಂತಿರುವ ಮಂಜರಾಬಾದ್ ಕೋಟೆ ಇಂದು ನಮಗೆ ಪ್ರಶ್ನೆ ಕೇಳುವಂತೆ ಕಾಣುತ್ತದೆ. ನನ್ನನ್ನು ಕಟ್ಟಿದ ಕಾಲವನ್ನು ನೀವು ನೆನಪಿಟ್ಟುಕೊಂಡಿದ್ದೀರಾ? ಇದು ಕೇವಲ ಸಕಲೇಶಪುರದ ಒಂದು ಪ್ರವಾಸಿ ತಾಣವಲ್ಲ, ಇದು ಮೈಸೂರು ಸಾಮ್ರಾಜ್ಯದ ಒಂದು ಐತಿಹಾಸಿಕ ಗುರುತು. ಇದೇ ಮಂಜರಾಬಾದ್ ಕೋಟೆ. ನೋಡಿ, ಈ ಸಕಲೇಶಪುರದ ಹಸಿರು ಬೆಟ್ಟಗಳ ನಡುವೆ ಸುಮಾರು ಸಮುದ್ರ ಮಟ್ಟದಿಂದ 988 ಅಡಿಗಳ ಎತ್ತರದಲ್ಲಿದೆ ಈ ಮಂಜರಾಬಾದ್ ಕೋಟೆ. ಮೇಲಿಂದ ನೋಡಿದ್ರೆ ನಿಮ್ಗೆ ನಕ್ಷತ್ರದ ಆಕಾರದಲ್ಲಿ ಕಾಣುತ್ತೆ ನಿಮ್ಗೆ. ನೋಡಿ, ಇದು ಕೇವಲ ಕಲ್ಲಿನಿಂದ ನಿರ್ಮಿಸೋ ಕೋಟೆ ಅಲ್ಲ ಇದು.
ಇದು ಮೈಸೂರು ಸಾಮ್ರಾಜ್ಯದ ಸೇನಾ ಇತಿಹಾಸದ ಒಂದು ನೆನಪು. 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಅಂದ್ರೆ 1792ರಲ್ಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆ ಕಾಲದಲ್ಲಿ ಈ ಕೋಟೆಯನ್ನ ನಿರ್ಮಿಸಲಾಯಿತು. ಆ ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯಕ್ಕೆ ಪಶ್ಚಿಮ ಘಟ್ಟಗಳ ಮೂಲಕ ಕರಾವಳಿ ಪ್ರದೇಶಗಳಿಗೆ ಹೋಗುವ ಮಾರ್ಗಗಳು ಬಹಳ ಮುಖ್ಯವಾಗಿದ್ದವು. ಆದ್ರಿಂದ ಸಕಲೇಶಪುರದಂತಹ ಪ್ರದೇಶದಲ್ಲಿ ಕೋಟೆಯನ್ನು ನಿರ್ಮಿಸುವುದು ಸೇನಾ ಹಾಗೂ ಕಾರ್ಯತಂತ್ರದ ಉದ್ದೇಶ ಆಗಿತ್ತು. ಮೇಲಿನಿಂದ ನೋಡಿದಾಗ 8 ಮೂಲೆಗಳನ್ನು ಹೊಂದಿರುವ ನಕ್ಷತ್ರದ ಆಕಾರ ಸ್ಪಷ್ಟವಾಗಿ ಕಾಣಿಸುತ್ತೆ. ಕೋಟೆಯ ಹೊರಗೋಡೆಗಳು ಮತ್ತು ಒಳಗಿನ ವ್ಯವಸ್ಥೆಗಳನ್ನು ರಕ್ಷಣೆಯ ಗಮನದಲ್ಲಿಟ್ಕೊಂಡು ಮಾಡಿದ್ದಾರೆ. ಕೋಟೆಯೊಳಗೆ ಮಳೆಯ ನೀರನ್ನು ಸಂಗ್ರಹಣೆ ಮಾಡುವ ವ್ಯವಸ್ಥೆಯೂ ಇತ್ತು. ಈ ಕೋಟೆಯ ಒಳಗಡೆ ಸೈನಿಕರಿಗೆ ಅಗತ್ಯವಾದ ನೀರಿನ ವ್ಯವಸ್ಥೆ ಕಲ್ಪಿಸೋದು ಈ ಕೋಟೆಯ ಪ್ರಮುಖ ಭಾಗ ಆಗಿದೆ. ಪರವಶವಾದೇನು ಹಾಡು ಕೇಳಿರ್ಬೇಕಲ್ಲ ನೀವು. ಈ ಕೋಟೆ ಗೋಡೆ ಮೇಲೆ ನಿಂತು ನೋಡಿದ್ರೆ ಸುತ್ತಲೂ ಕಾಣಸಿಗುವ ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳು, ಮಂಜು ಮತ್ತು ಕಣಿವೆಗಳು ಈ ಕೋಟೆಗೆ ಮತ್ತೊಂದು ವಿಶೇಷ ರೂಪ ನೀಡುತ್ತವೆ. ಪರಮಾತ್ಮ ಸಿನಿಮಾದ ಈ ಹಾಡು ಕೇಳಿದಿರಲ್ಲ, ಈ ಹಾಡು ಶೂಟಿಂಗ್ ಆಗಿರೋದು ಇದೇ ಸ್ಥಳದಲ್ಲೇ. ಇದು ಸಕಲೇಶಪುರದ ಪ್ರವಾಸಿ ತಾಣ ಮಾತ್ರ ಅಲ್ಲ, ನಮ್ಮ ಮೈಸೂರು ಸಾಮ್ರಾಜ್ಯದ ಒಂದು ಐತಿಹಾಸಿಕ ಗುರುತು. ಓಕೆ ಸ್ನೇಹಿತರೆ, ಈ ಮುಜರಾಬಾದ್ ಐತಿಹಾಸಿಕ ಕೋಟೆ ಮೇಲಿಂದ ನೋಡಿದ್ರೆ ನಕ್ಷತ್ರದ ಆಕಾರದಲ್ಲಿ ಕಾಣುತ್ತೆ. ಈ ಐತಿಹಾಸಿಕ ಕೋಟೆ ಬಗ್ಗೆ ಹೇಳಬೇಕು ಅಂತ ನನಗೆ ಅನಿಸ್ತು. ಹಾಗೆ ಈ ಪಶ್ಚಿಮ ಘಟ್ಟಗಳ ಸವಿಯನ್ನ ನೋಡಲು ಬಂದೆ ಈ ಕಡೆ. ಎಲ್ಲ ಈ ಹಸಿರು ತಾಣವನ್ನ ನೋಡಿಕೊಂಡು ಹೀಗೆ ಕೋಟೆಯನ್ನ ಎಲ್ಲ ಭಾಗಗಳನ್ನು ಶೂಟ್ ಮಾಡಿಕೊಂಡು ನಿಮ್ಗೆ ತೋರಿಸ್ತೀವಿ. ಮುಜರಾಬಾದ್ ಕೋಟೆ ಮುಗಿಸ್ಕೊಂಡು ಈಗ ನಾವು ಅಬ್ಬಿ ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಮುಜರಾಬಾದ್ ಕೋಟೆ ಮತ್ತೆ ಅಬ್ಬಿ ಫಾಲ್ಸ್ನ ನಮ್ಮ 2ನೇ ಎಪಿಸೋಡಲ್ಲಿ ಮಾಡೋಣ ಅಂತಿದ್ದೀವಿ. ಬನ್ನಿ ನೋಡೋಣ.